ಅಂಕಿಅಂಶ ಲೆಕ್ಕ ಕೊಡುವಂತವ್ರು ಕೆಲವರು ಅಂದರೆ ಏನು ಮಾಡೋದು, ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನನೇ. ಜನ ಈ ಸರಿ ನನ್ನನ್ನು ವಿಧಾನಸಭೆ ಕಳಿಸ್ಲಿಲ್ಲ. ಜನ ತೀರ್ಮಾನ ಕೊಟ್ಟ ಮೇಲೆ ಜನರ ತೀರ್ಮಾನ ಪಾಲಿಸಲೇಬೇಕು. ಬಾಗಿಲು ಹೊಡ್ಕೊಂಡು ಏನು ಬರೋಕ್ಕಾಗಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಜನ ಕಳಿಸಿದ್ರೆ ಬರ್ತಿದ್ದೆ, ಜನ ಕಳಿಸಿಲ್ಲ, ಹಾಗಾಗಿ ಒಳಗಡೆ ಬಂದಿಲ್ಲ. ನೋಡಿ, ನಾನು ಭಾಳ 10 ಸರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಕೇಳಿದಾಗಲೂ ಹೇಳಿದ್ದೀನಿ. ನಾನು 95ರ ನಂತರ ಕೇಳಿ ಪಡೆದಿರೋದು ಕಡಿಮೆ. ಪಾರ್ಟಿ ನಿಲ್ಲಬೇಕು ಅಂದರೆ ನಿಲ್ತೀನಿ. ಈ ರಾಜ್ಯದಲ್ಲಿ ಕೆಲಸ ಮಾಡುವ ಈ ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ, ಬೇರೆ ರಾಜ್ಯದಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ. ಗುರಿ ಒಂದೇ, ಮೋದಿ ಮತ್ತೊಮ್ಮೆ, ಮತ್ತೆ ಬಿಜೆಪಿ ಸರ್ಕಾರ ಬರಬೇಕು. ಒಂದೇ ಗುರಿ. ಒಂದು ನನ್ನ ಪರವಾಗಿ ಅಂತ ಇಲ್ಲ, ನನ್ನ ಪರವಾಗಿ ಅಂತಿಲ್ಲ. ಯಾಕೆ ನಾನು ಸ್ಪಷ್ಟಪಡಿಸಿದ್ದೀನಿ, ಐ ಆಮ್ ನಾಟ್ ಎ ಆಸ್ಪರೆಂಟ್ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಆಕಾಂಕ್ಷಿ ಅಲ್ಲ. ಮತ್ತು ನಾವು ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ಇನ್ಚಾರ್ಜ್ ಆಗಿ, ಸಂಘಟನೆ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಪಕ್ಷದ ಟಿಕೆಟ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತು. ಟಿಕೆಟ್ ಪ್ರೋಸೆಸ್ಸಿಗೆ ಇದು ಯಾವುದೂ ಕೂಡ ಮಾನದಂಡ ಆಗಲ್ಲ, ಅದು ನನಗೆ ಗೊತ್ತು. ಹಾಗಾಗಿ ಆ ಥರದ್ದೆಲ್ಲ ನಾವು ಮಾಡಲ್ಲ, ಮಾಡಿಸೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಯಾಕೆ ಅಂದರೆ ನಮ್ಗೆ ಗೊತ್ತಿದೆ ಟಿಕೆಟ್ ಪ್ರೋಸೆಸ್ ಹೆಂಗಾಗತ್ತೆ ಅಂತ. ಹತ್ತತ್ರ ನಾನು ಇದುವರೆಗೂ ಕೆಲಸ ಮಾಡಿದಂಥ ರಾಜ್ಯಗಳ ಪಟ್ಟಿ ತೆಗೆದ್ರೆ 7 ರಾಜ್ಯಗಳ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಆರ್ಗನೈಸೇಷನ್ ಇನ್ಚಾರ್ಜ್ ಆಗಿ, ಎಲೆಕ್ಷನ್ ಇನ್ಚಾರ್ಜ್ ಆಗಿ. ಹಾಗಾಗಿ ನನಗೆ ಗೊತ್ತಿದೆ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ. ಹಾಗಾಗಿ ಇದೇನು ಸಂಬಂಧ ಇಲ್ಲ. ಆ ಥರ ಯಾವುದರಲ್ಲೂ ನಾನು ಆಕಾಂಕ್ಷಿನೇ ಅಲ್ಲ ಅಂದಾಗ ಆ ಪ್ರಶ್ನೆನೇ ಬರಲ್ಲ. ಅಂಕಿಅಂಶ ಲೆಕ್ಕ ಕೊಡುವಂತವ್ರು ಕೆಲವರು ಅಂದರೆ ಏನು ಮಾಡೋದು, ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನನೇ. ಜನ ಈ ಸರಿ ನನ್ನನ್ನು ವಿಧಾನಸಭೆ ಕಳಿಸ್ಲಿಲ್ಲ. ಜನ ತೀರ್ಮಾನ ಕೊಟ್ಟ ಮೇಲೆ ಜನರ ತೀರ್ಮಾನ ಪಾಲಿಸಲೇಬೇಕು. ಬಾಗಿಲು ಹೊಡ್ಕೊಂಡು ಏನು ಬರೋಕ್ಕಾಗಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಜನ ಕಳಿಸಿದ್ರೆ ಬರ್ತಿದ್ದೆ, ಜನ ಕಳಿಸಿಲ್ಲ, ಹಾಗಾಗಿ ಒಳಗಡೆ ಬಂದಿಲ್ಲ. ನೋಡಿ, ನಾನು ಭಾಳ 10 ಸರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಕೇಳಿದಾಗಲೂ ಹೇಳಿದ್ದೀನಿ. ನಾನು 95ರ ನಂತರ ಕೇಳಿ ಪಡೆದಿರೋದು ಕಡಿಮೆ. ಪಾರ್ಟಿ ನಿಲ್ಲಬೇಕು ಅಂದರೆ ನಿಲ್ತೀನಿ. ಈ ರಾಜ್ಯದಲ್ಲಿ ಕೆಲಸ ಮಾಡುವ ಈ ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ, ಬೇರೆ ರಾಜ್ಯದಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ. ಗುರಿ ಒಂದೇ, ಮೋದಿ ಮತ್ತೊಮ್ಮೆ, ಮತ್ತೆ ಬಿಜೆಪಿ ಸರ್ಕಾರ ಬರಬೇಕು. ಒಂದೇ ಗುರಿ. ಒಂದು ನನ್ನ ಪರವಾಗಿ ಅಂತ ಇಲ್ಲ, ನನ್ನ ಪರವಾಗಿ ಅಂತಿಲ್ಲ. ಯಾಕೆ ನಾನು ಸ್ಪಷ್ಟಪಡಿಸಿದ್ದೀನಿ, ಐ ಆಮ್ ನಾಟ್ ಎ ಆಸ್ಪರೆಂಟ್ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಆಕಾಂಕ್ಷಿ ಅಲ್ಲ. ಮತ್ತು ನಾವು ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ಇನ್ಚಾರ್ಜ್ ಆಗಿ, ಸಂಘಟನೆ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಪಕ್ಷದ ಟಿಕೆಟ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತು. ಟಿಕೆಟ್ ಪ್ರೋಸೆಸ್ಸಿಗೆ ಇದು ಯಾವುದೂ ಕೂಡ ಮಾನದಂಡ ಆಗಲ್ಲ, ಅದು ನನಗೆ ಗೊತ್ತು. ಹಾಗಾಗಿ ಆ ಥರದ್ದೆಲ್ಲ ನಾವು ಮಾಡಲ್ಲ, ಮಾಡಿಸೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಯಾಕೆ ಅಂದರೆ ನಮ್ಗೆ ಗೊತ್ತಿದೆ ಟಿಕೆಟ್ ಪ್ರೋಸೆಸ್ ಹೆಂಗಾಗತ್ತೆ ಅಂತ. ಹತ್ತತ್ರ ನಾನು ಇದುವರೆಗೂ ಕೆಲಸ ಮಾಡಿದಂಥ ರಾಜ್ಯಗಳ ಪಟ್ಟಿ ತೆಗೆದ್ರೆ 7 ರಾಜ್ಯಗಳ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಆರ್ಗನೈಸೇಷನ್ ಇನ್ಚಾರ್ಜ್ ಆಗಿ, ಎಲೆಕ್ಷನ್ ಇನ್ಚಾರ್ಜ್ ಆಗಿ. ಹಾಗಾಗಿ ನನಗೆ ಗೊತ್ತಿದೆ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ. ಹಾಗಾಗಿ ಇದೇನು ಸಂಬಂಧ ಇಲ್ಲ. ಆ ಥರ ಯಾವುದರಲ್ಲೂ ನಾನು ಆಕಾಂಕ್ಷಿನೇ ಅಲ್ಲ ಅಂದಾಗ ಆ ಪ್ರಶ್ನೆನೇ ಬರಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.